ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಈ ಚಿವ್ಲಾಗೆ ಸ್ವಾಗತ. ನಾನು ಚಂದ್ರಿಕಾ. ನನ್ನ ಈ 21 ಡೇಸ್ ಚಾಲೆಂಜ್ನ 2ನೇ ದಿನ ಇದಾಗಿರುತ್ತೆ. ಮಾರ್ನಿಂಗ್ 5 o'clock ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ನೈಟ್ ನಾನು ದ್ರಾಕ್ಷಿ ನೆನೆಯಿಟ್ಟಿದ್ದೆ, ಅದನ್ನು ಸ್ವಲ್ಪ ಎತ್ತಷ್ಟೇ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನು ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಕಸ ಗುಡಿಸ್ಬಿಟ್ಟು ಬಾಗಿಲು ನೀರು ಹಾಕಿಬಿಟ್ಟು ನೆಕ್ಸ್ಟ್ ನಾನು ಏನು ನನ್ನ ರುಟೀನ್ ಇದೀನೋ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ಇದು ಹಾಳು ಕಸ ಅಂತ ಕೂಡ ಅಂತಾರೆ. ಎತ್ತಷ್ಟೇ ನಾವು ಹೆಣ್ಮಕ್ಳು ಕಸ ಗುಡಿಸಿ ನಂತರ ನೀರು ಹಾಕಿಬಿಟ್ಟು ಬಾಗಿಲು ತೊಳೆದು ಅದಾದಮೇಲೆ ನಾವೇನೇ ಕೆಲಸ ಮಾಡಬೇಕು ಅಂತಂದ್ರೂ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ನಾನು ಏನೇ ವರ್ಕೌಟ್ಸ್ ಮಾಡಬೇಕಂತಂದ್ರೂ ಸಹ ಫಸ್ಟು ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ನೆಕ್ಸ್ಟ್ ನನ್ನ ವರ್ಕೌಟ್ಸ್ ಏನೇ ಕೆಲಸ ಇದು ಸ್ಟಾರ್ಟ್ ಮಾಡೋದು. ಇದು ನನ್ನ 2ನೇ ದಿನದ ನನ್ನ ವರ್ಕೌಟ್ಸ್ ಆಗಿತ್ತು. ಜಾಸ್ತಿ ಏನು ಮಾಡಿಲ್ಲ, ಒಂದು 15 or 20 ಮಿನಿಟ್ಸ್ ವರ್ಕೌಟ್ಸ್ ಎಲ್ಲ ಮುಗಿಸ್ಕೊಂಡು ಅದಾದ ನಂತರದಲ್ಲಿ ಮಾರ್ನಿಂಗ್ ಬೇಗ ಎದ್ದಿರ್ತೀವಲ್ಲ, ಸೊ ಅದಕ್ಕೋಸ್ಕರ ಗಂಜಿ ಕುಡಿಬೇಕು ಅಂತ ಅನಿಸ್ತು. ಯಾಕಂದರೆ ತುಂಬ ಹೊಟ್ಟೆ ಹಸಿತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಗಂಜಿ ಮಾಡಿಕೊಂಡೆ. ಡ್ರೈ ಫ್ರೂಟ್ಸು ಅಂದರೆ ದ್ರಾಕ್ಷಿ ಒಂದು ತಿಂದಿದ್ದೆ, ಡ್ರೈ ಫ್ರೂಟ್ಸ್ ಏನೂ ಇರಲಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಮಧ್ಯಾಹ್ನ ಎಲ್ಲ ಹೊಟ್ಟೆ ಹಸಿತೆ ಅಂತ ಎಲ್ಲ ತಿಂದ್ಬಿಟ್ಟೆಲ್ಲ ಖಾಲಿ ಮಾಡಿಬಿಟ್ಟಿದ್ದೆ. ಅದಕ್ಕೋಸ್ಕರ ಗಂಜಿ ಮಾಡಿಕೊಂಡೆ, ಬೇಗ ಬೇಗ ಆಗುತ್ತೆ ಅಂತಂದು. ಎಲ್ಲ ವರ್ಕೌಟ್ಸ್ ಮುಗಿಸ್ಕೊಂಡು ಮಾರ್ನಿಂಗ್ ಏನೇನು ಕೆಲಸ ಇರುತ್ತೋ ಎಲ್ಲನೂ ಮಾಡಿಬಿಟ್ಟು 8 ಗಂಟೆ ಒಳಗಡೆ ನಾನು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೆ. ಶುಕ್ರವಾರ ಇರೋದ್ರಿಂದ ಅಂದ್ಕೊಂಡಂಗೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬೇಗ ಬೇಗ ಪೂಜೆ ಎಲ್ಲ ಮಾಡಿದೆ. ನಮ್ಮ ಮನೆಯವ್ರು ವೀಡಿಯೋ ಮಾಡಿದ್ದಾರೆ. ಇಲ್ಲಿ ದೇವ್ರ ಕೋಣೆ ಸಪ್ರೇಟಾಗಿ ಏನಿಲ್ಲ, ನಾವೇ ಶೆಲ್ಫಲ್ಲೇ ಮೇಲೆ ನಾವು ದೇವ್ರ ಕೋಣೆ ಥರನೇ ಮಾಡ್ಕೊಂಡಿದ್ದೀವಿ. ಚಿಕ್ಕ ಮನೆ ಆಗಿರೋದ್ರಿಂದ ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಚೆನ್ನಾಗಿ ಇಟ್ಕೋಬೇಕಾಗುತ್ತೆ. ಎಷ್ಟೇ ದೊಡ್ಡ ಮನೆ ಇರ್ಬೋದು, ಎಷ್ಟೇ ಚಿಕ್ಕ ಮನೆ ಇರ್ಬೋದು, ನಾವು ಯಾವ ರೀತಿಯಾಗಿ ಇಟ್ಕೊತೀವಿ, ಎಷ್ಟು ಸುಂದರವಾಗಿ ಇಟ್ಕೊತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಕೂಡ ಈ ಒಂದು ಚಿಕ್ಕ ಮನೇನ ತುಂಬ ಚೊಕ್ಕದಾಗಿ ತುಂಬಾ ಸುಂದರವಾಗಿ ಇಟ್ಕೊಂಡಿದ್ದೀರಿ ಅಂತ ನಾನು ಅಂದ್ಕೊತೀನಿ. ನೀವು ನೋಡ್ತಾ ಇರ್ಬೋದು, ಮಾರ್ನಿಂಗ್ ಪೂಜೆ ಮಾಡಿದ ಮೇಲೆ ಎಷ್ಟು ಒಂದು ಗುಡ್ ವೈಬ್ಸ್ ಸಿಗುತ್ತೆ ಅಂತ ಅಂದರೆ ತುಂಬಾ ಒಂಥರ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿ, ಸಂತೋಷ ಎಲ್ಲನೂ ಒಟ್ಟಿಗೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪ ಕೋಪ ಜಾಸ್ತಿ. ಮಾರ್ನಿಂಗ್ ಪೂಜೆ ಮಾಡಾದ್ಮೇಲೆ ಒಂಥರ ಎಷ್ಟು ಪ್ರಶಾಂತ ಅನ್ನಿಸ್ತು ಮನಸ್ಸು, ಅಂದರೆ ತಾಳ್ಮೆ ಕೂಡ ಜಾಸ್ತಿ ಆಗ್ತಾಯಿದೆ ಇತ್ತೀಚೆಗೆ. ಮಾರ್ನಿಂಗ್ ಬೇಗ ಎದ್ದಿರೋದ್ರಿಂದ ಸ್ವಲ್ಪ ತಲೆನೋವ್ತಿತ್ತು, ಅದಕ್ಕೋಸ್ಕರ ನಾನು ಟೀ ಮಾಡ್ಕೊಂಡು ಕುಡಿದೆ. ಅದಾದಮೇಲೆ ಸ್ವಲ್ಪ ರಿಲೀಫ್ ಆಯಿತು. ಅದಾದಮೇಲೆ ಏನೇನು ಟಿಫನ್ ಮಾಡಬೇಕು ಅಂದ್ಕೊಂಡೆ, ಎಲ್ಲ ಟಿಫನ್ ಕೂಡ ಮಾಡಿದೆ. ನಮ್ಮ ಮನೆಯವ್ರು ಕೂಡ ಟೈಮ್ ಆಯಿತು ಅಂತೆಲ್ಲ ಟಿಫನ್ ಮಾಡ್ಕೊಂಡು ಅವರು ಕೂಡ ಹೊರಟರು. ಅದಾದ ನಂತರದಲ್ಲಿ ನನ್ನ ದೊಡ್ಡಮ್ಮನ ಜೊತೆಗೆ ಎಸ್ಟರ್ಡೇ ಕಾಲಲ್ಲಿ ಮಾತಾಡಿದ್ದೆ. ಅವರು ಸ್ವಲ್ಪ ಗಣೇಶ ಹಬ್ಬ ಮುಗೀತು, ಇನ್ನು ಎಲ್ಲ ಬಾರ್ಡ್ರ್ ಸೀರೆಗಳು ಏನಿದೆ ಎಲ್ಲನೂ ಒಣ ಹಾಕೋ ಅಂತ ಹೇಳಿದರು. ಆರಾಕೋ ಅಂತ ಹೊರಗಡೆ ಬಿಸಿಲಿಗೆ ಎಲ್ಲ ಸ್ವಲ್ಪ ಹಾಳಾದಂಗೆ ಆಗ್ತವೆ, ಸ್ವಲ್ಪ ಹುಷಾರಾಗಿ ಇಟ್ಕೋ ಎಲ್ಲ ಸೀರೆಗಳು ಅಂತ ಹೇಳಿದರು. ನಾನು ಮದುವೆ ಮುಂಚೆ ಹತ್ರ ಒಂದು ಸೀರೆ ಇರಲಿಲ್ಲ, ಲೆಕ್ಕ ಹಾಕಿದ್ರು 1-2 ಇತ್ತು. ಮದುವೆ ಆಗಿ ಇವತ್ತಿನ 4 ತಿಂಗಳಾಯಿತು. ಇಷ್ಟು ಕೂಡ ಸೀರೆ ಕಲೆಕ್ಷನ್ಸ್ ಇದೆ, ಇನ್ನು ಊರಲ್ಲಿ ತುಂಬಾ ಇದ್ದಾವೆ. ಏನೇನಿದೆ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಸೊ ನಾನು ತುಂಬ ಖುಷಿ ಆಗ್ತಾಯಿದೆ, ಯಾಕಂದರೆ ಇವತ್ತು ಸೆಕೆಂಡ್ ಡೇ ತುಂಬ ಎಫೆಕ್ಟಿವ್ ಆಗಿ ಈ ಒಂದು ದಿನನ ಕಳೀತಾ ಇದ್ದೀನಿ. ಎಲ್ಲ ಮಾಡೋಷ್ಟಿಗೆ ಮಧ್ಯಾಹ್ನ ಹೋಗ್ಬಿಡ್ತು. ಎಲ್ಲನೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ನನ್ನ ನೆಕ್ಸ್ಟ್ ಕೆಲಸ ಇದ್ದಿದೆ ನನ್ನ ಬುಕ್ಸು. ನನ್ನ ಬುಕ್ಸ್ ನಾನು ಒಂದು ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಬುಕ್ಸ್ ಕಲೆಕ್ಷನ್ಸ್ ಮಾಡೋದು, ಓದೋದು, ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿ ಆಗಿರ್ಬೋದು, ಓದಿದ್ದೀನಿ. ಎಷ್ಟು ಎಕ್ಸಾಮ್ಸ್ ಕೂಡ ಅಟೆಂಡ್ ಮಾಡಿದ್ದೀನಿ, ಬಟ್ ಆಗ್ತಾ ಇರಲಿಲ್ಲ. ಇನ್ನೊಂದೇನೆಂದರೆ ತುಂಬ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರ್ಬಾರ್ದು ಮನೆ ಕಡೆಯಿಂದ ಆಗಿರ್ಬೋದು, ಏನೇ ಇದ್ರೂ ಸಹ ಓದೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಏನು ಹೇಳ್ತಾರಲ್ಲ, ಇನ್ನೊಂದು ಇದು ಇಂಡಿಯನ್ ಎಕನಾಮಿ ಬುಕ್ಕು ಗರಣಿ ಕೃಷ್ಣಮೂರ್ತಿ ಈ ಸರ್ ಅವ್ರು ಬರೆದಿರೋದು ಟಾಪ್ 1 ಅಂತಲೇ ಹೇಳ್ಬೋದು. ನಾನು ಓದೋ ಟೈಮಲ್ಲಿ ಎಕನಾಮಿಕ್ ಬುಕ್ಕಿಗೆ ಯಾವುದು ಅಂದರೆ ಗರಣಿ ಸರ್ ಬುಕ್ಕು ಇಸ್ ಬೆಸ್ಟ್ ಅಂತ ಹೇಳ್ತಾಯಿದ್ರು. ಸೊ ಇದು ನನ್ನ ಹತ್ರ ಇದ್ದಂಥ ಪುಸ್ತಕ ಇದು.
ಹಿಸ್ಟ್ರಿ ಇಲ್ಲ ಹಿಸ್ಟ್ರಿ, ಎಕನಾಮಿಕ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಎಲ್ಲ ಬುಕ್ಸ್ನ ಓದಬೇಕಾಗುತ್ತೆ. ನನ್ನ ಹಿಸ್ಟ್ರಿ ತುಂಬ ಇಷ್ಟ ಆದಂತಹ ಬುಕ್ಕು ಇದೊಂದು. ಹಿಸ್ಟ್ರಿ ಇದೆ, ತುಂಬ ಇಂಪಾರ್ಟೆಂಟ್. ಪ್ರತಿಯೊಂದು ಒಂದು ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಇದರಲ್ಲೇ ಬಂದಿರುತ್ತೆ ಅಂತ ಅಂದ್ಕೊತೀನಿ. ಯಾಕಂದರೆ ಅಷ್ಟು ಇಂಪಾರ್ಟೆಂಟ್ ಇದು ಹಿಸ್ಟ್ರಿ ಬುಕ್ ಅಂತಲೇ ಹೇಳ್ಬೋದು. ತುಂಬ ಆಳವಾಗಿದೆ. ಬಟ್ ಇದು ನನ್ನದೇ ಓನ್ ಬುಕ್ಕು, 2016 ಬುಕ್ ಇದು. ಎಷ್ಟು ಚೆನ್ನಾಗಿದೆ. ನಾನು ಮೇಡಮ್ ಕೂಡ ನನಗೆ ಚಾಲೆಂಜ್ ಹಾಕಿದ್ರು, ಹಿಸ್ಟ್ರಿ ಏನಾದರೂ 95 ಅಬೌವ್ ತೊಗೊಂಡ್ರೆ ನೀವು ನನ್ನ ಕಡೆಯಿಂದ ಒಂದು ಸನ್ಮಾನ ಇರುತ್ತೆ ಅಂತ ಹೇಳಿದರು. ಬಟ್ ಎಷ್ಟು ಸ್ಟ್ರಗಲ್ ಪಟ್ಟು ಓದಿದ್ರು ಸಹ ಫೈನಲಾಗಿ 90 ನಂದು ಮಾರ್ಕ್ಸು. ಹಿಸ್ಟ್ರಿ ಇನ್ನೊಂದು ಗಂಗಾಧರ್ ಸರು, ಇವರೇ ತುಂಬಾ ಇದು. ಮತ್ತೆ ನಾನು ಓದಬೇಕು ಅನ್ನೋ ಒಂದು ಹುಮ್ಮಸ್ ಬರ್ತಾಯಿದೆ. ಕೆಲಸ ಬಿಟ್ಟಿರೋದ್ರಿಂದ ನಾನು ರಾಜ್ಕುಮಾರ್ ಅಕಾಡೆಮಿಲಿ ಕೋಚಿಂಗ್ ತಗೊಳ್ತಾ ಇರುವಾಗ ಅಲ್ಲಿ ಕೊಟ್ಟಂತಹ ಬುಕ್ಸು ಅವರೇ ಓನು ಬರೆದು ಏನೇನು ಇಂಪಾರ್ಟೆಂಟ್ ಇದೆ ಅಂತಂದೆಲ್ಲ ನೋಡ್ತಾ ಇರ್ಬೋದು. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು. ಇದು ಸಿವಿಲ್ ಸರ್ವಿಸ್ ಅಂತ ಇದೆ. ಒಂದು ಮೆಂಟಲ್ ಎಬಿಲಿಟಿ ಬುಕ್ಸು. ಇದೊಂದು ನನಗೆ ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು. ಯೂನಿಫಾರ್ಮ್ ಹಾಕ್ಲಿಕ್ಕೆ ಆಗಲಿಲ್ಲ, ತುಂಬ ಬೇಜಾರಿದೆ. ಐ ಪ್ರಾಬ್ಲಮ್ ಅಂತ ಹೇಳ್ಬೋದು. ಏನು ಹೇಳೋಣ, ಕನಸು. ತುಂಬಾ ಬೇಜಾರಾಗುತ್ತೆ. ಹಾಗೆ ಚಿಗುರು ಬುಕ್ಸ್ ಗೊತ್ತಿರ್ಬೋದೆಲ್ಲರಿಗೂ ಆಲ್ಮೋಸ್ಟ್. ಚಿಗುರು ಸಾಮಾನ್ಯ ಕಂಡ, ಕುವೆಂಪುವಿಂದ ಹಿಡಿದು ಡಾಕ್ಟರ್ ಚಂದ್ರಶೇಖರ್ ಕಂಬರ್ವರೆಗೂ ಇರುವಂತಹ ಎಲ್ಲ ಸಾಹಿತಿಗಳು ಪುಸ್ತಕ ಇದು. ಇವರು ಬರೆದಿರೋದು, ಇವರ ಒಂದು ಸ್ಟೋರೀಸ್, ಇವರ ಒಂದು ಜೀವನ ಚರಿತ್ರೆಗಳಾಗಿರ್ಬೋದು, ಇವರ ಒಂದು ಕವನ ಸಂಕಲನ, ಪ್ರತಿಯೊಂದು ಜ್ಞಾನಪೀಠ ಪ್ರಶಸ್ತಿ ಪಡೆದಿರೋಂಥ 8 ಜ್ಞಾನಪೀಠ ಪ್ರಶಸ್ತಿ ಪಡೆದಿರೋಂಥವ್ರು ಇಲ್ಲೇ ಇದ್ದಾರೆ. ಲಾಸ್ಟ್ ರೀಸೆಂಟಾಗಿ ಪಡ್ಕೊಂಡಿರೋರು ಅಂದರೆ ಚಂದ್ರಶೇಖರ್ ಕಂಬರ್ ಅವರು. ಫಸ್ಟ್ 21 ಡೇಸ್ ಚಾಲೆಂಜ್ನ ಸೆಕೆಂಡ್ ಡೇ ಇದಾಗಿದ್ದು ತುಂಬ ಎಫೆಕ್ಟಿವ್ ಆಗಿ ಈ ದಿನನ ಕಳೆದಿದ್ದೀನಿ. ತುಂಬಾ ಖುಷಿ ಆಗ್ತಾಯಿದೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.